ನಟ ದರ್ಶನ್ ಜೈಲುವಾಸ 10ನೇ ದಿನಕ್ಕೆ ಕಾಲಿಟ್ಟಿದೆ. ಇಷ್ಟು ದಿನ ಬೇಜಾರಲ್ಲಿದ್ದ ದಾಸ ಈಗ ಕೊಂಚ ರಿಲ್ಯಾಕ್ಸ್ ಆಗಿದ್ದಾರಂತೆ. ಜೈಲಿಗೆ ನಿನ್ನೆ ಪತ್ನಿ ಮತ್ತು ಪುತ್ರ ಭೇಟಿ ಕೊಟ್ಟ ಬೆನ್ನಲ್ಲೇ ಇವತ್ತು ಹೆತ್ತೊಡಲು ಮತ್ತು ಸಹೋದರ ಭೇಟಿ ಕೊಟ್ಟಿದ್ದು ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ಇದರ ಜೊತೆಗೆ ದರ್ಶನ್ಗೆ ಇನ್ನಿತರ ಜೈಲ್ ಡೈರಿ ಇಲ್ಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್, ಪವಿತ್ರ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿದೆ. ದಾಸನ ಜೈಲುವಾಸ 10ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನವರಾತ್ರಿಗಳಲ್ಲಿ ಐಷಾರಾಮಿ ಬದುಕಿನಿಂದ ಜೈಲುವಾಸಕ್ಕೆ ಬಂದಿರುವ ದರ್ಶನ್ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾಗಿದೆ. ಮಾಡಿದ ತಪ್ಪಿಗಾಗಿ ದರ್ಶನ್ ಮೌನಂ ಶರಣಂ ಗಚ್ಚಾಮಿ ಅಂತಿದ್ದಾರೆ. ಪೂರ್ಣ ದುಃಖದಲ್ಲಿರುವ ದಾಸ ತನ್ನ ನೋವನ್ನೆಲ್ಲ ಹೊರಗೆಡವಿ ಸಮಾಧಾನವಾಗಿದ್ದಾರೆ. 9 ದಿನಗಳ ಬಳಿಕ ಪುತ್ರನನ್ನ ನೋಡಲು ಬಂದ ತಾಯಿ. ಇಡೀ ದಿನ ಮೌನವಾಗಿರ್ತಾ ಇದ್ದ ದರ್ಶನ್ ಬೇಜಾರ್ನಲ್ಲಿ 9 ದಿನ ಕಾಲ ಕಳೆದಿದ್ರು. ಆ ನೋವನ್ನ ಮರೆಸುವಂತೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಜೈಲಿಗೆ ಬಂದು ದರ್ಶನ್ ಭೇಟಿಯಾದಾಗ ದರ್ಶನ್ ಭಾವುಕರಾಗಿದ್ರು. ನೋವಿನಲ್ಲಿ ತಮ್ಮ ಪರಿಸ್ಥಿತಿಯನ್ನ ನೆನೆದು ದುಃಖಿತರಾಗಿದ್ರು. ಈ ಬೆನ್ನಲ್ಲೇ ಇಂದು ದರ್ಶನ್ ಅವರ ತಾಯಿ ಮೀನಾ ಹಾಗೂ ಸಹೋದರ ದಿನಕರ್ ಜೈಲಿಗೆ ಭೇಟಿ ನೀಡಿದ್ದಾರೆ. ಅಮ್ಮನನ್ನ ನೋಡಿ ಪರಿಸ್ಥಿತಿ ನೆನೆದು ಕಣ್ಣೀರಾಕಿದ ದರ್ಶನ್. ದರ್ಶನ್ರಿಂದ ಅಂತರ ಕಾಯ್ದುಕೊಂಡಿದ್ದ ಕುಟುಂಬ ಈಗ ಮಗ ಜೈಲಲ್ಲಿರೋದನ್ನ ತಾಳಲಾಗದೆ 9 ದಿನಗಳ ಬಳಿಕ ನೋಡೋಕೆ ಬಂದಿದ್ರು. ಮಾಧ್ಯಮಗಳ ಕಣ್ತಪ್ಪಿಸಿ ಕುಟುಂಬವನ್ನ ಸಿಬ್ಬಂದಿ ಕರೆದೊಯ್ದಿದ್ದಾರೆ. ಅಮ್ಮ ಮಗ ಭೇಟಿಯಾದಾಗ ಇಬ್ರು ಕೂಡ ಭಾವುಕರಾಗಿದ್ರಂತೆ. ದರ್ಶನ್ ಅಮ್ಮನ ಮುಂದೆ ಘಟನೆ ಬಗ್ಗೆ ವಿವರಿಸಿ ತನ್ನ ಪಾತ್ರದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಮೀನಾ ತೂಗುದೀಪ್, ಚಾಮುಂಡೇಶ್ವರಿ ನಮ್ ಜೊತೆ ಇದ್ದಾಳೆ ಅಂತ ಪುತ್ರನಿಗೆ ಧೈರ್ಯ ತುಂಬಿದ್ದಾರೆ. ಪ್ರತ್ಯೇಕ ಕೊಠಡಿಯಲ್ಲಿ 45 ನಿಮಿಷ ಮಗನೊಂದಿಗೆ ಮೀನಾ ಮಾತನಾಡಿದ್ದಾರೆ. ಇದೇ ವೇಳೆ ಸಹೋದರ ದಿನಕರ್ ಕೂಡ ದರ್ಶನ್ಗೆ ಸಾಂತ್ವನ ಹೇಳಿದ್ದಾರೆ. ಆಸ್ಪತ್ರೆಯಲ್ಲಿ ಭಾವುಕಳಾದ ಪವಿತ್ರಾಗೆ ದರ್ಶನ್ ಸಮಾಧಾನ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಮತ್ತೊಂದು ವಿಚಾರ ಬಯಲಾಗಿದೆ. ಆಸ್ಪತ್ರೆ ಹೆಸರಲ್ಲಿ ನಿತ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳು ಭೇಟಿಯಾಗ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಡಿ ಗ್ಯಾಂಗ್ನ ಸದಸ್ಯರು ಇನ್ಸುಲಿನ್ ಪಡೆಯುವ ನೆಪದಲ್ಲಿ ಪರಸ್ಪರ ಭೇಟಿಯಾಗ್ತಿದ್ದಾರಂತೆ. ಅಲ್ಲದೆ ನಿನ್ನೆ ಆಸ್ಪತ್ರೆಯಲ್ಲಿ ದರ್ಶನ್ ಹಾಗೂ ಪವಿತ್ರ ಕೂಡ ಭೇಟಿಯಾಗಿದ್ದಾರೆ ಎನ್ನಲಾಗ್ತಿದ್ದು 10 ನಿಮಿಷ ಮಾತನಾಡಿದ್ದಾರಂತೆ. ಈ ವೇಳೆ ಭಾವುಕಳಾದ ಪವಿತ್ರಾಗೆ ಎಲ್ಲ ಸರಿ ಹೋಗುತ್ತೆ ಅಂತ ದರ್ಶನ್ ಸಮಾಧಾನ ಮಾಡಿದ್ದಾರಂತೆ. ಟಿವಿ ನೋಡ್ಕೊಂಡು ಕೇರಂ ಮಾಡ್ಕೊಂಡು ದರ್ಶನ್ ರಿಲ್ಯಾಕ್ಸ್. ಮೊದಲ ದಿನಕ್ಕೆ ಹೋಲಿಸಿದ್ರೆ ದರ್ಶನ್ ಈಗ ಫುಲ್ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರಂತೆ. ಟಿವಿ ನೋಡ್ಕೊಂಡು ಕೇರಂ ಮಾಡ್ಕೊಂಡು 4 ಸಹ ಆರೋಪಿಗಳ ಜೊತೆ ದರ್ಶನ್ ಟೈಮ್ ಪಾಸ್ ಮಾಡ್ತಿದ್ದಾರಂತೆ. PSI ಹಗರಣದ ಆರೋಪಿಗಳಿದ್ದ ರೂಮ್ನಲ್ಲಿ ದರ್ಶನ್ ಇದ್ದು ಅವರಿಗೆ ಹೊರಗಿನ ಆಹಾರ ಸಿಕ್ತಿಲ್ಲ, ಕೇವಲ ಫ್ರೂಟ್ಸ್ ಮಾತ್ರ ಸಿಕ್ಕಿದೆ ಎನ್ನಲಾಗಿದೆ.
ಇದರ ಜೊತೆಗೆ ದರ್ಶನ್ ನಿತ್ಯ ಎಸ್ಟಿಡಿ ಬೂತ್ ಬಳಸ್ತಾ ಇರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ವಕೀಲರು ಹಾಗೂ ಸ್ನೇಹಿತರ ಜೊತೆ ಚರ್ಚೆ ಮಾಡ್ತಿರೋ ಆರೋಪಿ ಎಸ್ಟಿಡಿ ಕಾರ್ಡ್ ಮಾಡಿಸಿಕೊಂಡು ಬೆಳಗ್ಗೆ ಸಂಜೆ ಕರೆ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಒಟ್ಟಾರೆ ಮನೆ ಮಂದಿಯನ್ನ ಭೇಟಿ ಮಾಡಿದ ಬಳಿಕ ನಟ ದರ್ಶನ್ ಸದ್ಯ ಮೊದಲಿದ್ದ ಪರಿಸ್ಥಿತಿಗಿಂತ ಚೆನ್ನಾಗಿದ್ದಾರೆ. ಕುಟುಂಬದ ಜೊತೆ ತಮ್ಮ ನೋವು ಹಂಚಿಕೊಂಡು ನಿರಾಳರಾಗಿದ್ದಾರೆ ಎನ್ನಲಾಗ್ತಿದೆ. ಶಿವಕುಮಾರ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.